ಅಡಿಗೆಲ್ಲ ಹಾಯ್ ಡಿಯರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕ್ಷೇಮವಾಗಿ ಆರೋಗ್ಯವಾಗಿ ಆನಂದವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಪವಿತ್ರಾಸ್ ಲೈಫ್ ಸ್ಟೈಲ್ ಬ್ಲಾಗಿಗೆ. ನನ್ನ ಜೀವನದ ಇನ್ನೊಂದು ದಿನಕ್ಕೆ ನಿಮಗೆ ಸ್ವಾಗತ ಮಾಡ್ತಾ, ಇವತ್ತು ನನ್ನ ಹೇರ್ ಕೇರ್, ಸ್ಕಿನ್ ಕೇರ್ ಜೊತೆಗೆ ಒಂದಿಷ್ಟು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಪೆಷಲಾಗಿ ವಿಂಟರ್ ಟೈಮ್ ಅಲ್ವಾ, ವಿಂಟರ್ ಟೈಮ್ಗೆ ಸೂಕ್ತವಾಗಿರುವಂತಹ ಅಡುಗೆಗಳನ್ನೇ ನಾನು ಮಾಡ್ತೀನಿ. ಇನ್ನು ಹೇರ್ ಪ್ಯಾಕ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಫ್ಲಾಕ್ಸಿಡ್ ಜೆಲ್ ಮಾಡ್ಕೊಳ್ತಾ ಇದ್ದೀನಿ. ನೈಟೇ ಕೂದಲಿಗೆ ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ಓವರ್ ನೈಟ್ ಬಿಟ್ಟಿದೆ. ಸರಿ, ಹೇರ್ ವಾಶ್ ಮಾಡೋಕ್ಕೂ ಮೊದಲಿಗೆ ಒಂದು ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಫ್ಲಾಕ್ಸಿಡ್ ಇತ್ತು, ಅದರದ್ದೇ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಪ್ರತಿದಿನ ಯೂಸ್ ಮಾಡಬೇಕು. ಇವತ್ತು ಯೂಸ್ ಮಾಡಿ ನಾಳೆ ಮಾಡ್ದಲೇ ಇರೋದು ಆ ಥರ ಎಲ್ಲ. ಅಟ್ಲೀಸ್ಟ್ ವಾರದಲ್ಲಿ 3 ದಿನನಾದರೂ ಹಚ್ಚಬೇಕು, ಆವಾಗಲೇ ಅದರದ್ದು ಯೂಸ್ ನಮಗಾಗುತ್ತೆ. ನಾವು ಏನೇ ಬಾಡಿಗೆ ತೊಗೊಂಡ್ರು ಅದು ನಮ್ಮ ಬಾಡಿಯಲ್ಲಿ 80% ವರ್ಕ್ ಮಾಡಿದ್ರೆ, ನಾವು ಸ್ಕಿನ್ ಮೇಲೆ ಅಥವಾ ನಮ್ಮ ಚರ್ಮಕ್ಕೆ ಅಪ್ಲೈ ಮಾಡೋದು 20% ಅಷ್ಟು ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾನು ಈ ಒಂದು ಹೇರ್ ಪ್ಯಾಕನ್ನು ಟ್ರೈ ಮಾಡ್ತಾ ಇದ್ದೀನಿ. ಇದ್ರ ಮತ್ತು ಆನಿಯನ್ ಜ್ಯೂಸ್ ಕೂಡ ತುಂಬಾ ಬೆಟರ್ ರಿಸಲ್ಟ್ ಕೊಡುತ್ತೆ. ಆನಿಯನ್ ಜ್ಯೂಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕೂದಲಿಗೆ. ಗಮ ಗಮ ತಲೆಗೆ ಹಚ್ಕೊಳ್ಳೋದಿದು, ತಿನ್ನೋದಲ್ಲ. ನೀರು ಕುಡಿ. ಈ ಜೆಲ್ ರೆಡಿ ಮಾಡೋದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ನಾವು ಫ್ಲಾಕ್ಸೀಡ್ ಜೆಲ್ ಹಾಕಿದ್ರೆ 1 ಕಪ್ ಅಷ್ಟು ನೀರನ್ನು ಹಾಕಿಬಿಟ್ಟು ಅದು ಜೆಲ್ ಕನ್ಸಿಸ್ಟೆನ್ಸಿ ಬರೋ ತನಕ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು. ಸ್ವಲ್ಪ ಆರಿದ್ಮೇಲೆ ಈ ಥರ ಸೋಸ್ಕೊಂಡ್ರೆ ಗಟ್ಟಿಯಾದಂತಹ ಜೆಲ್ ಸಿಗುತ್ತೆ. ಅದಕ್ಕೆ ನಾನು 1 ಸ್ಪೂನ್ ಅಷ್ಟು ಪ್ಯೂರ್ ಕೊಕೊನಟ್ ಆಯಿಲ್ ಹಾಕ್ತೀನಿ, ಕೂದಲು ಡ್ರೈ ಆಗಬಾರ್ದು ಅಂತ. ನಾನು ಆಲ್ರೆಡಿ ಎಣ್ಣೆ ಹಚ್ಚಿದ್ದೀನಿ, ಬಟ್ ಆದ್ರೂ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನೇ ಸ್ವಲ್ಪ ಎತ್ತಿಟ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಆಯಿಲ್ ಯೂಸ್ ಮಾಡೇ ಮಾಡ್ತೀನಿ. ಇದನ್ನು ನನ್ನ ಕೂದಲಿನ ಏನು ಬುಡಕ್ಕೆಲ್ಲ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ಒಂದು 30 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಅದಾದಮೇಲೆ ಹೇರ್ ವಾಶ್ ಮಾಡ್ಕೊಳ್ಳೋದು. ಇದರೊಳಗೆ ಮೇಯ್ನ್ ಹೇರ್ ಗ್ರೋತ್ ಆಗೋದಕ್ಕೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ. ನಮ್ಮ ಹೇರ್ ಫಾಲಿಕಲ್ಸ್ ಅಂತ ಏನಿರುತ್ತಲ್ಲ, ಅದನ್ನು ನರಿಶ್ ಮಾಡೋದಕ್ಕೆ ತುಂಬ ಬೇಕಾಗಿರುವಂಥ ಒಂದು ನ್ಯೂಟ್ರಿಷನ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಡು. ಸೊ ಅದರಿಂದ ನಮ್ಮ ಕೂದಲು ಬೆಳೆಯೋದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ. ಅದ್ರ ಜೊತೆಗೆ ಕೂದಲನ್ನು ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುತ್ತೆ, ಕಂಡೀಷ್ನಿಂಗ್ ಮಾಡುತ್ತೆ. ಹಾಗೆ ಏನಾದರೂ ಡ್ಯಾಂಡ್ರಫ್ ಇದ್ರೂ ಕೂಡ ಟ್ರೈ ಮಾಡಿ, ಕಡಿಮೆ ಆಗುತ್ತೆ. ನನ್ನ ಮಗಳಿಗೆ ಸ್ವಲ್ಪ ಡ್ಯಾಂಡ್ರಫ್ ಜಾಸ್ತಿ, ನಾನು ಅದಕ್ಕೆ ಇದನ್ನು ಎಗ್ಗು ಎಲ್ಲ ಟ್ರೈ ಮಾಡಿದ್ದೀನಿ. ಬಟ್ ಏನಂತಂದರೆ ಒಂದ್ಸರಿ ಅಪ್ಲೈ ಮಾಡಿ ಬಿಟ್ಬಿಟ್ರೆ ಅದು ಡ್ಯಾಂಡ್ರಫ್ ಹೋಗೋದಿಲ್ಲ. ಹಾಗೆ ಏನಾದರೂ ನಮ್ಮ ಕೂದಲಿಗೆ ಒಂದು ಸ್ವಲ್ಪ ಶೈನಿಂಗ್, ಸ್ಮೂತ್ನಿಂಗ್ ಆ ಥರ ಎಲ್ಲ ಸಿಗುತ್ತೆ. ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬರಬೇಕು. ನಾನು ಕೂಡ ರೆಗ್ಯುಲರಾಗಿ ಯೂಸ್ ಮಾಡೋ ಸ್ವಲ್ಪ ಕಷ್ಟ, ಸೊ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೂ ಮೊದಲಿಗೆ ನಾನು ನಿಮ್ಮ ಜೊತೆ ಒಂದು ವಿಚಾರನ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ತಂದೆ ತಾಯಿ ಅಂತ ಅಂದಾಗ ಯಾವಾಗ ನಾವು ಎಳೆ ಮಕ್ಕಳನ್ನ ನೋಡ್ತೀವಲ್ಲ, ಸೊ ನನ್ನ ಮಗನೇ ತಗೊಳ್ಳಿ, ನ್ಯೂ ಬಾರ್ನ್ ಬೇಬಿಲಿ ನಾವು ಹೆಂಗೆ ಕೇರ್ ಮಾಡಿದ್ವಿ. ಸೊ ನಾವು ಅಷ್ಟೇನೆ, ನಮ್ಮ ತಂದೆ ತಾಯಿ ಅಷ್ಟೇನೆ, ಅಥವಾ ಸ್ವಲ್ಪ ಏಜ್ ಆಗಿರೋರು ಎಲ್ಲರೂ ಅಷ್ಟೇನೆ ವಯಸ್ಸಾಗ್ತಾ ಆಗ್ತಾ ಚಿಕ್ಕ ಮಕ್ಳು ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅಂತಂದ್ರೆ ಯೂರಿನರಿ ಕಂಟ್ರೋಲ್ ಇರಬಹುದು, ಅಥವಾ ಬುದ್ಧಿ ಎಲ್ಲಾನು ಕೂಡ ಚಿಕ್ಕ ಮಕ್ಳ ತರ ಆಗೋಗುತ್ತೆ ಅಂತ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡು ಅವರನ್ನ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಆಗಿರೋ ಪೇರೆಂಟ್ಸ್ ಅನ್ನ ನಾವೇ ಎನ್ಕರೇಜ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇವತ್ತು ನಿಮ್ಗೆ ಒಂದು ಮೇನ್ ಪ್ರಾಡಕ್ಟ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೆರಿನ್ ಅವರ ಅಡಲ್ಟ್ ಡೈಪರ್ ಪ್ಯಾಂಟ್ಸ್. ಸೊ ಇದು ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ. ಅಪ್ ಟು 12 hours ವರೆಗೂ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಹಾಗೆ ಎಲಾಸ್ಟಿಕ್ ವೇಸ್ಟ್ ಅನ್ನ ಕೊಟ್ಟಿರ್ತಾರೆ. ಈ ತರ ಓಪನ್ ಮಾಡಿದ್ರೆ ನಿಮ್ಗೆ, ನಾನಿಲ್ಲಿ L ಸೈಜ್ ತರಿಸಿದ್ದೀನಿ. ಇದ್ರೊಳಗೆ ಸೈಜ್ ಕೂಡ ಅವೈಲಬಲ್ ಇರುತ್ತೆ. ವೇಸ್ಟ್ ಎಲಾಸ್ಟಿಕ್ ತುಂಬಾನೇ ಚೆನ್ನಾಗಿದೆ. ಅದ್ರ ಜೊತೆಗೆ ಹೈ ಅಬ್ಸರ್ಬೆನ್ಸಿ ಇರುತ್ತೆ, ಅದನ್ನು ಕೂಡ ನಾನು ಟೆಸ್ಟ್ ಮಾಡ್ತೀನಿ. ಜೊತೆಗೆ ಲೀಕ್ ಪ್ರೂಫ್, ಹಾಗೆ ವೆಟ್ನೆಸ್ ಇಂಡಿಕೇಟರ್ ಕೂಡ ಕೊಟ್ಟಿರ್ತಾರೆ. ನಿಮಗೆ ಯೆಲ್ಲೋ ಕಲರ್ ಲೈನ್ ಏನು ಕಾಣಿಸ್ತಾ ಇದೆಯಲ್ಲ, ಅದು ವೆಟ್ನೆಸ್ ಇಂಡಿಕೇಟರ್. ನೀವು ಯೂಸ್ ಮಾಡಾದ್ಮೇಲೆ ಇದರ ಸೈಡನ್ನು ಅರೆದ್ಬಿಟ್ಟು ರಿಮೂವ್ ಮಾಡೋದು. ಹಾಗೆ ನಾನಿಲ್ಲಿ ನೀರನ್ನು ಹಾಕ್ಬಿಟ್ಟು ನೋಡೋಣ ಎಷ್ಟಕ್ಕೆ ಇದು ಅಬ್ಸರ್ವೆನ್ಸಿ ಇದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇದರೊಳಗೆ ನಿಮಗೆ ಸೈಜ್ ಅವೈಲೇಬಲ್ ಇದೆ. ಅದರೊಳಗೆ ಅಪ್ ಟು 10 hours, 12 hours, ಹಾಗೆ 16 hours ಪ್ರೊಟೆಕ್ಷನ್ ಬೇಕು ಅಂತಂದರೆ ಕೂಡ ನಿಮಗೆ ಡಿಪೆಂಡ್ ಆ ಥರನೂ ಕೂಡ ಸಿಗುತ್ತೆ, ನೀವು ತೊಗೊಳ್ಬಹುದು. ಹಾಗೆ ನಾನಿಲ್ಲಿ ಫಸ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ಚೆಕ್ ಮಾಡಿದೆ. ನೀವು ನೋಡ್ತಿದ್ದಿರ್ಬೋದು, ಹಾಗೆ ನೀರು ಹೆಂಗೆ ನೀಟಾಗಿ ಅಬ್ಸರ್ವ್ ಆಗುತ್ತೆ, ಕಾಣಿಸ್ತಾ ಇದೆ ಅದರಲ್ಲೇ. ಸೊ ನನಗೆ ಇದು ತುಂಬಾ ಯೂಸ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಇನ್ನು ಅಪ್ ಟು 16 hours ಅಂತ ಅಂದರೆ ವಿತ್ ಅಲೋವೆರಾ ಜೆಲ್ಲಲ್ಲಿ ಬರುತ್ತೆ. ಸೊ ಅಂದರೆ ಇನ್ನೂ ಜಾಸ್ತಿ ಪ್ರೊಟೆಕ್ಷನ್ ಸಿಗುತ್ತೆ ನಿಮಗೆ. ಹಾಗೆ ಸೈಜ್ ಅವೈಲಬಲ್ ಇದೆ, ಯೂಸ್ ಮಾಡ್ಬೋದು. ಸೇಮ್ ಲೈಕ್ ಮಕ್ಕಳು ಡೈಪರ್ ಹೆಂಗೆ ಯೂಸ್ ಮಾಡ್ತೀವಿ, ಅದು ಹೆಂಗೆ ಯೂಸ್ ಮಾಡ್ತೀವೋ ಅದೇ ಥರನೇ. ಸೊ ನಿಮ್ಗೆ ಏಜ್ ಆಗಿರೋ ಪೇರೆಂಟ್ಸ್ಗೆ ಒಂದು ಎನ್ಕರೇಜ್ ಬೇಕಂತಂದರೆ ಖಂಡಿತ ಈ ಪ್ರಾಡಕ್ಟಿಗೆ ನೀವು ಹೋಗ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಬೈ ಮಾಡಿ.
ಹೇರ್ ವಾಶ್ ಮಾಡೋದಕ್ಕೆ ಇನ್ನು 30 ನಿಮಿಷ ಟೈಮ್ ಇದೆಯಲ್ಲ, ಅಷ್ಟರೊಳಗೆ ಒಂದು ಬೀಟ್ರೂಟ್ದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾವುದೋ ಒಂದು ಹೇರ್ ಆಯಿಲ್ ನನ್ನ ಫೇಸಲ್ಲಿ ಸ್ವಲ್ಪ ಇದಾಗಿ ಪೋರ್ಸ್ ಏನಿದೆಯಲ್ಲ ಅದೆಲ್ಲ ಬ್ಲಾಕ್ ಆಗಿ ವೈಟ್ ಹೆಡ್ಸ್ ಥರ, ಅಂತಂದರೆ ಸ್ಮಾಲ್ ಪಿಂಪಲ್ಸ್, ಅದು ತುಂಬ ಸಣ್ಣ ಪಿಂಪಲ್ಸ್, ವೈಟ್ ಹೆಡ್ಸ್ ಅಂತ ಹೇಳ್ಬೋದು, ಪಿಂಪಲ್ಸ್ ಅನ್ನೋದಕ್ಕಿಂತ ಆ ಥರ ಜಾಸ್ತಿ ಆಗಿತ್ತು. ಸೊ ಅದಕ್ಕೆ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳೋಣ ಲೈಟಾಗಿ ಅಂತ ಹೇಳಿಬಿಟ್ಟು ನಾನು ಬೀಟ್ರೂಟ್ ಜ್ಯೂಸ್ ಮಾಡ್ಕೊಳ್ತಾ ಇದ್ದೆ. ಅಂದರೆ ಸ್ವಲ್ಪನೇ ಜ್ಯೂಸ್ ತೆಗೆದುಬಿಟ್ಟು ಫೇಸ್ ಪ್ಯಾಕಿಗೆ ಹಾಕ್ಕೊಂಡ್ರೆ ವೇಸ್ಟ್ ಆಗುತ್ತಲ್ವ ಅಂತ ಹೇಳಿ ಒಂದು 2 ಚೆನ್ನಾಗಿ ಗ್ರೈಂಡ್ ಮಾಡಿ ಅದರ ಜ್ಯೂಸನ್ನು ತೆಗೆದುಬಿಟ್ಟು ಕುಡಿತೇನೆ. ನಾನು ಹೇಳಿದ್ನಲ್ಲ, ಯಾವತ್ತೂ ನಮಗೆ ಇಂಟೇಕ್ ಏನಿದೆಯಲ್ಲ ಅದು ಜಾಸ್ತಿ ಬೆನಿಫಿಟ್ ಅಪ್ಲೈ ಮಾಡೋದಕ್ಕಿಂತ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಒಂದು ಗ್ಲಾಸ್ ಜ್ಯೂಸನ್ನು ರೆಡಿ ಮಾಡಿಕೊಂಡು ಫೇಸ್ ಪ್ಯಾಕಿಗೆ ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊತೀನಿ. ಇಲ್ಲಿ ಸ್ವಲ್ಪ ಬೇಸನ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಅಕ್ಕಿ ಹಿಟ್ಟು, ಸ್ವಲ್ಪ ಅರಿಶಿನ, ಹಾಗೆ ಈ ಬೀಟ್ರೂಟ್ ಜ್ಯೂಸು ಇಷ್ಟೇ. ನಿಮ್ಗೆ ಅರಿಶಿನ ಸೆಟ್ ಆಗಲ್ಲ ಅಂತ ಅಂದರೆ ಅದಕ್ಕೆ ಹನಿ ಹಾಕ್ಕೊಬೋದು, ಹನಿ ಬೇಡ ಅಂತ ಅಂದರೆ ಸ್ವಲ್ಪ ಮೊಸರು ಹಾಕ್ಕೊಬೋದು. ಈ ಥರ ನಿಮಗೆ ಯಾವುದು ನಿಮ್ಮ ಸ್ಕಿನ್ನಿಗೆ ಇರಿಟೇಟ್ ಮಾಡಲ್ಲ, ನಿಮ್ಗೆ ಏನು ಹೊಂದ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಇದು ಮುಲ್ತಾನ್ ಮಿಟ್ಟಿ ಇದ್ದರೆ ಅದನ್ನಾದ್ರೂ ಹಾಕ್ಕೋಬೋದು, ಯಾವುದಾದ್ರೂ ಒಂದು ಸ್ಕಿಪ್ ಮಾಡಿ. ಬಟ್ ರೈಸು ಬೀಟ್ರೂಟ್ ಪೌಡರ್ 2 ಇರಲೇಬೇಕು, ಬೇಸನ್ನು ಅದ್ರ ಜೊತೆಗೆ ಇನ್ಯಾವುದನ್ನು ಆ್ಯಡ್ ಮಾಡ್ಕೋಬೋದು. ಇದನ್ನು ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ತೀನಿ, ಲೈಟಾಗಿ ಮಾಡಬೇಕು, ಜಾಸ್ತಿನೂ ಉಜ್ಜಬಾರ್ದು, ಬಿಡಬೇಕು. ಇನ್ನು ಫೇಸ್ ಪ್ಯಾಕು ಡ್ರೈ ಆಗೋಷ್ಟರೊಳಗೆ ಅಡುಗೆಗೆ ಏನೇನು ಬೇಕೋ ಅದೆಲ್ಲ ಸ್ವಲ್ಪ ಕಟ್ಟಿಂಗ್ ಎಲ್ಲ ಮಾಡಿ ಇಡಬೇಕಾಗಿತ್ತು. ಬದನೆಕಾಯಿ ಎಲ್ಲನೂ ಕಟ್ ಮಾಡಿ ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ಸ್ವಲ್ಪ ರೈಸ್ ಕೂಡ ಇಟ್ಬಿಟ್ಟೆ, ಇವತ್ತು ಪೆಪ್ಪರ್ ಸಾಂಬಾರು ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಈ ಚಳಿಗಾಲದಲ್ಲಿ ಯಾವಾಗ ನೆಗಡಿ ಬರುತ್ತೆ, ಯಾವಾಗ ಕೆಮ್ಮು ಬರುತ್ತೆ ಹೇಳೋಕ್ಕೆ ಆಗೋದಿಲ್ಲ. ಚೆನ್ನಾಗೇ ಇರ್ತೀವಿ, ಸಡನ್ನಾಗಿ ಕೋಲ್ಡ್ ಆಗಿಬಿಡುತ್ತೆ, ಚೆನ್ನಾಗೇ ಇರ್ತೀವಿ, ಕೆಮ್ಮು ಬಂದುಬಿಡುತ್ತೆ. ಹಾಗಾಗಿ ಆದಷ್ಟು ಈ ಪೆಪ್ಪರು ಇದೆಲ್ಲನೂ ಯೂಸ್ ಮಾಡೋದ್ರಿಂದ ಒಂದಿಷ್ಟು ಕಂಟ್ರೋಲ್ಗಾದರೂ ಬರುತ್ತೆ. ಇನ್ನು ಪ್ರಗತಿ ಯಾವಾಗಲೂ ಸ್ಕೂಲ್ಗೆ ಹೋಗೋದ್ರಿಂದ ಏನಾಗುತ್ತೆ, ಯಾವಾಗ ಏನು ಯಾವ ಮಕ್ಕಳಿಗೆ ಕೋಲ್ಡ್ ಆಗಿರುತ್ತೆ ಹೇಳೋಕ್ಕಾಗಲ್ಲ ಅಲ್ವಾ. ಹಂಗಾಗಿ ನಮ್ಮ ಪ್ರಿಕಾಷನಲ್ಲಿ ನಾವೇನಾದರೂ ಅಡುಗೆನ ಆದಷ್ಟು ಈ ಥರ ಮಾಡ್ತಾಯಿರ್ತೀನಿ. ಇನ್ನು ಹಾಗಲಕಾಯಿತು ಪಲ್ಯ ಮಾಡೋಣ ಅಂದ್ಕೊಂಡೆ. ಪಲ್ಯ ಈ ಮೆಣಸಿನ ಸಾಂಬಾರಿಗೆ ಏನು ಪಲ್ಯ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾನು ಇದನ್ನು ಹಾಗಲಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಕ್ರಿಸ್ಪಿಯಾಗಿ ಖಾರವಾಗಿ ಚೆನ್ನಾಗಿರುತ್ತೆ. ಕಹಿ ಬರಬಾರ್ದು ಅಂತ ಅಂದರೆ ಈ ಥರ ಕಟ್ ಮಾಡಿ ಉಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡಿಟ್ರೆ ಕಹಿ ಬರೋದಿಲ್ಲ. ಫೇಸ್ ತುಂಬಾ ಸಾಫ್ಟಾಗಿ ಫೀಲ್ ಆಗುತ್ತೆ. ಸ್ವಲ್ಪ ಸ್ಮಾಲ್ ಇತ್ತಲ್ಲ ಅದೆಲ್ಲ ರಿಮೂವ್ ಆಗಿದೆ. ವಾರದಲ್ಲಿ 2 ಸರಿ ಹಾಗೆ ಮಾಡ್ತಾ ಬಂದರೆ ಸ್ಕಿನ್ನಲ್ಲಿ ಏನಾದರೂ ವೈಟ್ ಹೆಡ್ಸ್ ಈ ಥರ ಸಣ್ಣ ಕೆಲವೊಬ್ಬರಿಗೆ ಪೋರ್ಸ್ ಮೇಕಪ್ ಜಾಸ್ತಿ ಯೂಸ್ ಮಾಡಿದಾಗ ಕೂಡ ಪೋರ್ಸ್ ಕ್ಲೋಸ್ ಆಗಿಬಿಟ್ಟು ಆ ಥರ ಆಗಿಬಿಡುತ್ತೆ. ಸೊ ನನಗೆ ಯಾವುದೋ ಒಂದು ಆಯಿಲ್ ಇಂದ ಇರಿಟೇಟ್ ಆಗಿದೆ ಅನಿಸುತ್ತೆ, ಫೋರ್ ಹೆಡ್ಡಲ್ಲಿ ಜಾಸ್ತಿ ಹಂಗಾಗಿತ್ತು. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ಇನ್ನು ಪ್ರಗತಿನೂ ಬಂದೇ ಬಿಟ್ಟರು ಅಷ್ಟರೊಳಗೆ. ಹಾಗೆ ಕೆಲವೊಂದು ಸರಿ ಏನಂತಂದರೆ ನನ್ನ ಹಸ್ಬೆಂಡ್ ಜೊತೆ ಫೇಸ್ ಟು ಫೇಸ್ ಮಾತಾಡಿದಾಗ ನೀನು ಅಂತ ಪದನ ಬಳಸ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು ಜನ ಮಗಳಿಗೆ ಮಾತ್ರ ಅವರು ಅಂತೀರಾ ಅಂತ. ಇಲ್ಲ, ವಾಯ್ಸ್ ಓವರ್ ಕೊಡಬೇಕಾದ್ರೆ ಅಥವಾ ಯಾರ ಹತ್ರನಾದ್ರೂ ಹೇಳ್ಬೇಕಂದ್ರೆ ನನ್ನ ಹಸ್ಬೆಂಡು ಅವ್ರು ಬಂದಿದ್ರು ಇವ್ರು ಬಂದಿದ್ರು ಅಂತಲೇ ಹೇಳೋದು. ಇನ್ನು ಪ್ರಗತಿಗೂ ಅಷ್ಟೇ, ನೀನು ಏನು ಮಾಡಿದೆ, ನೀನು ಯಾಕೆ ಬಂದಿಲ್ಲ, ನೀನು ಅಂತಲೇ ಮಾತಾಡ್ಸೋದು. ವಾಯ್ಸ್ ಓವರ್ ಕೊಡಬೇಕಾದ್ರೆ ಅವಳು ಬಂದ್ಲು ಅವಳು ಓದ್ಲು ಅನ್ನೋ ಪದಗಳನ್ನ ಬಳಸೋದಕ್ಕೆ ನಂಗೆ ಇಷ್ಟ ಆಗಲ್ಲ, ಹಾಗಾಗಿ ಬಳಸೋದಿಲ್ಲ ಅಷ್ಟೇ. ಇನ್ನಿಲ್ಲ ಅಂದರೆ ನಾರ್ಮಲಾಗಿ ನಾನು ಮಾತಾಡೋದು ಹಾಗೇನೆ. ಇನ್ನು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೀನಿ, ಹುಣಸೆ ಹಣ್ಣು ರಸ ಬೇಕಾಗುತ್ತೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಹಾಗೆ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯನೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಹೆಸರು ಬೇಳೆ ಹಾಕಿದ್ದೀನಿ 1 ಸ್ಪೂನಷ್ಟು. ಒಗ್ಗರಣೆ ಆದ ತಕ್ಷಣ ಅದನ್ನು ಬದನೆಕಾಯಿ ಕಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬದನೆಕಾಯ್ದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈ ಮೆಂತ್ಯ ಮತ್ತು ಹೆಸರು ಕಾಳು ಹಾಕಿದ್ದೀವಲ್ಲ ಆ ಒಗ್ಗರಣೆ ಘಮನೇ ಅಷ್ಟು ಚೆನ್ನಾಗಿರುತ್ತೆ. ಹುಣಸೆಹಣ್ಣು ರಸನ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕಿ ನೆನೆಸಿಟ್ರೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರಷ್ಟು ಹುಣಸೆಹಣ್ಣು ರಸನೇ ಹಾಕೊಂಡ್ಬಿಡೋದು. ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಮೆಣಸಿನ ಸಾರು ಜಾಸ್ತಿ ಯಾಕೆ ಯೂಸ್ ಮಾಡ್ತೀನಿ ಅಂತಂದರೆ ಅದು ನಮ್ಮ ದೇಹನ ತುಂಬ ಬೆಚ್ಚಗಿಡುತ್ತೆ. ಅದ್ರ ಜೊತೆಗೆ ಕೋಲ್ಡ್ ಕಫ ಆಗಿದ್ರೆ ಅದು ಕೂಡ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಮೆಣಸನ್ನು ಉಪಯೋಗಿಸ್ತೀನಿ. ಈಗ ಟೀಗೂ ಅಷ್ಟೇ 1 ಕಾಳು ಮೆಣಸನ್ನು ಕುಟ್ಟಿ ಟೀ ಮಾಡ್ಬೋದು, ಶುಂಠಿ ಹಾಕಿ ಟೀ ಮಾಡ್ಬೋದು. ಹಾಲು ಕಾಯಿಸ್ಕೊಟ್ರು ಅಷ್ಟೇ 1 ಕಾಳು ಮೆಣಸನ್ನು ಚೆನ್ನಾಗಿ ಕುಟ್ಬಿಟ್ಟು ಆ ಹಾಲಲ್ಲಿ ಹಾಕಿ ಕುದಿಸಿ ಕೊಟ್ಟರೆ ಮಕ್ಕಳಿಗೆ ಅದು ಕೂಡ ಜಾಸ್ತಿ ಚೆನ್ನಾಗೇ ಇರುತ್ತೆ, ಹೆಲ್ತ್ ಒಳ್ಳೆಯದು ಅಂತ. ಇನ್ನು ಇದಕ್ಕೊಂದು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, 2 ಸ್ಪೂನಷ್ಟು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ, 2 ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಅಂತಂದರೆ ಆ ಹುರಿತಾ ಇದ್ರೇ ಮನೆ ಫುಲ್ ಘಮ ಅಂತ ಇರಬೇಕು. ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. 1 ದೊಡ್ಡ ಸ್ಪೂನಷ್ಟೇ ಮೆಣಸನ್ನು ಹಾಕ್ಕೊಳ್ಳಿ, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ 1 ಸ್ಪೂನಷ್ಟು ರೈಸ್ ಬರುತ್ತಲ್ಲ ಮನೆಯಲ್ಲಿ ಅನ್ನ ಮಾಡೋದಕ್ಕೆ ಯೂಸ್ ಮಾಡೋದಂತ 1 ದೊಡ್ಡ ಟೀ ಸ್ಪೂನಷ್ಟು ಅಷ್ಟು ಇದು ರೈಸನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹುರಿದ್ಬಿಟ್ಟು ತಣ್ಣಗಾದ್ಮೇಲೆ ಅದನ್ನು ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಏನಾದರೂ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಚಳಿಗಾಲದಲ್ಲಿ ನಮಗೆ ಆರೋಗ್ಯ ಆಗೋದಿಲ್ಲ, ನಾವು ಅಷ್ಟು ಆ್ಯಕ್ಟಿವ್ ಆಗಿರೋದಿಲ್ಲ ಅಲ್ವಾ. ಚಳಿಗಾಲದಲ್ಲಿ ಆ್ಯಕ್ಟಿವ್ ಆಗಿದ್ದಷ್ಟು ಮೈ ಬೆಚ್ಚಗಿರುತ್ತೆ, ನಮಗೆ ಚಳಿ ಅನ್ಸೋದಿಲ್ಲ. ಬಟ್ ಆ ಚಳಿಗೇ ನಮಗೆ ಎದ್ದೇನು ಕೆಲಸ ಮಾಡೋದಕ್ಕೆ ಕಷ್ಟ ಅನಿಸೋದು. ಆಮೇಲೆ ಆವಾಗಲೇ ಚೆಂದ ಮಾರ್ನಿಂಗ್ ನಿದ್ದೆ ಬರುತ್ತೆ. ಆ ಟೈಮಲ್ಲಿ ಡಿಸ್ಟರ್ಬ್ ಮಾಡೋದು ಒಂಥರ ಕೋಪ. ಆದರೆ ಏನು ಮಾಡೋಕ್ಕಾಗಲ್ಲ, ನನಗಂತೂ ಎದ್ದೇಳಲೇಬೇಕು.
ಇನ್ನು ಇಲ್ಲಿ ನೋಡಿ ಆಗ್ಲಕಾಯಿ ಏನಿದೆ ಅಲ್ಲ, ಅದು ಉಪ್ಪು ಹಾಕ್ಬಿಟ್ಟು ನೆನೆಸಿಟ್ಟಿದೆ. ಇದೆಲ್ಲ ಮಾಡ್ಕೊಳ್ಳೋಷ್ಟ್ರಲ್ಲಿ ಚೆನ್ನಾಗಿ ನೆಂದು ನೀರು ಬಿಟ್ಕೊಂಡಿದೆ. ಅದನ್ನು ಚೆನ್ನಾಗಿ ಹಿಂಡಿ ತೆಗೆದುಬಿಡಬೇಕು. ಇದನ್ನು ಕುಡಿಯೋಕ್ಕಾಗತ್ತೆ ಅಂದರೆ ಕುಡಿಬಹುದು, ಕಹಿ ಕುಡಿತಾರೆ ಕೆಲವೊಬ್ಬರು. ಇಲ್ಲ ಅಂತಂದರೆ ನೀವು ಯೂಸ್ ಮಾಡೋದಲ್ಲ ಇದ್ರೂ ಆಗುತ್ತೆ. ಮಕ್ಕಳೆಲ್ಲ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ನೀರನ್ನು ತೆಗೆದುಬಿಡ್ತೀನಿ. ಆಮೇಲೆ ಡೀಪ್ ಫ್ರೈ ಮಾಡ್ತಾ ಇರೋದ್ರಿಂದ ನೀರಿದ್ರೆ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದಿಲ್ಲ. ಇನ್ನು ಅದೇ ಆಗ್ಲಕಾಯಿಗೆ ಒಂದು 2 ಸ್ಪೂನ್ ಅಷ್ಟು ಬೋಂಡದ ಹಿಟ್ಟು ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಂದರೆ 1 ಸ್ಪೂನ್ ಜಾಸ್ತಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ಎಷ್ಟು ಉಪ್ಪು ಹಾಕಿ ಅದನ್ನು ಮತ್ತೆ ಕ್ಲೋಸ್ ಮಾಡಿ ಇಡ್ತೀನಿ. ನೀರು ಹಾಕಿ ಬಜ್ಜಿ ಬೋಂಡ ಕಳಿಸೋಷ್ಟು ಅವಶ್ಯಕತೆ ಇಲ್ಲ. ಇನ್ನು ಇದು ಪೌಡರ್ ಎಲ್ಲ ತಣ್ಣಗಾಗಿದೆ. ಇದನ್ನು ರುಬ್ಬಿ ಪುಡಿ ಮಾಡಿಕೊಂಡು ಕುದೀತಾ ಇದೆಯಲ್ಲ ಸಾಂಬಾರು, ಅದರಲ್ಲಿ ಹಾಕೊಂಡ್ಬಿಟ್ರೆ ಮೆಣಸು ಬದನೆಕಾಯಿ ಹಾಕಿ ಮಾಡಿದ ಸಾಂಬಾರು ರೆಡಿ ಆಗಿಬಿಡುತ್ತೆ. ಮನೇಲಿ ಏನು ತರಕಾರಿ ಇಲ್ಲ, ಈಗೆಲ್ಲ ತರಕಾರಿ ಎಲ್ಲ kg 150 ರೂಪಾಯಿ ಆಗಿದೆ. ಆ ಥರ ಟೈಮಲ್ಲಿ ನಿಮ್ಗೆ ಏನಾದರೂ ಕ್ವಿಕ್ಕಾಗಿ ಮಾಡಬೇಕು ಅಂತ ಅನಿಸುತ್ತೆ, ಈ ಒಂದು ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ಏನಾದರೂ ಲಂಚ್ ಬಾಕ್ಸ್ಗೆ ನೀವು ಹಸ್ಬೆಂಡ್ಗೆ ಯಾರಿಗಾದ್ರೂ ಲಂಚ್ ಪ್ಯಾಕ್ ಮಾಡ್ತೀನಿ ಅಂತ ಅಂದಾಗ ಕೂಡ ಇದನ್ನು ನೀವು ಪ್ಯಾಕ್ ಮಾಡಿಕೊಡ್ಬೋದು. ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಎಷ್ಟು ಕರೆಕ್ಟಾಗಿ ಇದೆಯಲ್ವಾ ಅಂತ ಚೆಕ್ ಮಾಡಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು ಕುದಿಸ್ಕೊಂಡ್ರೆ ರೆಡಿ ಆಯಿತು ಸಾಂಬಾರು. ಇನ್ನು ಹಾಗಲಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಗೊಜ್ಜು ಅಥವಾ ಪಲ್ಯ ಮಾಡಿದ್ರೆ ಖಂಡಿತ ನನ್ನ ಮನೇಲಿ ಪ್ರಗತಿ ತಿನ್ನೋದಿಲ್ಲ. ಸ್ವಲ್ಪ ಮುರ್ಸು ಮುಖ ಎಲ್ಲ ಹಾಗೆ ಹಿಂಗೆ ಮಾಡಿಕೊಂಡು ಊಟ ಮಾಡೋದು. ಸೊ ಹಾಗಾಗಿ ನಾನು ಆದಷ್ಟು ಈ ಥರ ಫ್ರೈ ಏನಾದರೂ ಮಾಡಿಕೊಡ್ತೀನಿ, ಬಿಡೋದಿಲ್ಲ. ನಾನು ಪಲ್ಯ ಎಲ್ಲ ಮಾಡಿದ್ರೆ ಇಲ್ಲ ತಿನ್ನಲೇಬೇಕು, ಕಂಪಲ್ಸರಿ ಇರುತ್ತೆ ನಮ್ಮ ಮನೇಲಿ. ಹಾಗಾಗಿ ನಾನು ಮಾಡಿ ಕೊಟ್ಬಿಡ್ತೀನಿ. ಇದು ರೆಡಿ ಆಗಿದೆ. ನಿಮ್ಗೇನಾದರೂ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು ಅಂತ ಏನಾದರೂ ಅನಿಸಿದ್ರೆ ಚೂರು 1 ಸ್ಪೂನ್ ಅಷ್ಟು ನೀರನ್ನು ಹಿಂಗೆ ಚುಮುಕಿಸ್ಬಿಟ್ಟು ಅದನ್ನು ಚೆನ್ನಾಗಿ ಅಂದರೆ ಕೋಟಿಂಗ್ ಆಗೋ ಥರ ಲೈಟಾಗಿ ಅಷ್ಟೇ ಆಗುತ್ತೆ. ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋದು. ಜಾಸ್ತಿ ನೀವು ಅಳ್ಳಾಡಿಸ್ದಲ್ಲೇ ಹಾಗೆ ಬಿಟ್ಬಿಟ್ರೆ ಒಂದು ಸ್ವಲ್ಪ ಕ್ರಿಸ್ಪಿ ಆದಮೇಲೆ ಒಂದು 2 ಕಡೆ ತಿರುಗಿಸಿ ಬೇಯಿಸ್ಕೊಂಡ್ರೆ ಫುಲ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ರೆಡಿ ಆಗುತ್ತೆ. ಪ್ರಗತಿ ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ಅವ್ರಿಗೂ ಟೇಸ್ಟ್ ಮಾಡೋದಕ್ಕೆ ಕೊಟ್ಟೆ. ನಿಂಗೆ ಆಗ್ಲಿಕಾಯಿ ಅಂದ್ರೆ ಇಷ್ಟನಾ? ಇದನ್ನು ತಿನ್ನಲ್ಲ ಅಲ್ಲ ನೀನು? ಫಸ್ಟ್ ಟೇಸ್ಟ್ ಮಾಡ್ತೀನಿ, ಚೆನ್ನಾಗಿದ್ರೆ ಅದು ನಿಮಗೆ ಫಸ್ಟ್ ನನಗೆ ತಿಂದ್ರೆ ಭಯ ಆಗ್ತೈತಿ. ನೋಡಿದ್ರೆ ಭಯ ಆಗ್ತಾ ಇದೆಯಾ? ಬೇರೆ ಊಟ ನೋಡಿದ್ರೆ ಭಯ ನೀರು ಬರುತ್ತೆ, ಆಮೇಲೆ ನೀನು ಮಾಡಬೇಕಾದ್ರೆ ಇದು ಘಮ ಘಮ ಅಂತ ಇದೆಯಲ್ಲಮ್ಮ. ಹೌದಾ? ಅಲ್ಲೇ ಕೊಡ್ತೀನಿ, ಸುಮ್ಮನೆ ಟೇಸ್ಟ್ ಮಾಡಿ. ಖಂಡಿತ ನೀವು ಇದನ್ನು ಒಮ್ಮೆ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ರೈಸ್ಗೆ ಸೈಡಲ್ಲಿ ಹಾಕ್ಕೊಂಡು ರೈಸ್ ಜೊತೆ ಕಾಂಬಿನೇಷನಲ್ಲಿ ತಿನ್ನಬೇಕು. ಈ ಸಾಂಬಾರಿಗೆ ಈ ಒಂದು ಆಗ್ಲಿಕಾಯಿ ಫ್ರೈ ಸಕ್ಕತ್ತಾಗಿ ಕಾಂಬಿನೇಷನ್ ಕೊಡುತ್ತೆ. ಇದನ್ನು ಇನ್ನು ಬಿಸಿ ಅನ್ನಕ್ಕೆ ಹಾಕ್ಕೊಂಡಿದ್ದೀನಿ. ನಾನು ಚಟ್ನಿ ಪೌಡರ್ ಮಾಡಿದ್ದೆ. ಚಟ್ನಿ ಪೌಡರ್ ಅಂದರೆ ಕೊಕೊನಟ್ ಪೌಡರ್. ಅದು ಉದ್ದಿನ ಕಾಳು ಹಾಕಿರೋದ್ರಿಂದ ಪ್ರಗತಿಗೆ ಡೈಲಿ ಕೊಡ್ತೀನಿ. ಅದ್ರ ಜೊತೆಗೆ ನಾನು ಇವತ್ತು ಇನ್ನೊಂದು ಉದ್ದಿನ ಕಾಳಿನ ಲಡ್ಡು ರೆಸಿಪಿ ಕೂಡ ತೋರಿಸ್ತೀನಿ. ಹೆಣ್ಮಕ್ಳು ದೊಡ್ಡವರಾಗಿರ್ತಾರಲ್ಲ ಅವ್ರಿಗೆ ಉದ್ದಿನ ಕಾಳು ತುಂಬ ಇಂಪಾರ್ಟೆಂಟು. 1-2 ವರ್ಷ ಕಂಟಿನ್ಯೂಸ್ ಆಗಿ ಕೊಡಬೇಕು. ಪ್ರೀತಮ್ ಕೂಡ ತಿಂತಾ ಇದೆ ನೋಡಿ, ಆಗ್ಲಿಕಾಯಿ ಅಷ್ಟು ಕಹಿ ಆಗಿಲ್ಲ. ಇನ್ನು ಪ್ರಗತಿ ಡ್ಯಾನ್ಸ್ ಕ್ಲಾಸ್, ಪಿಕಪ್, ಡ್ರಾಪ್ ಅದೆಲ್ಲ ರೆಗ್ಯುಲರ್ ಕೆಲಸ ಇತ್ತು. ಸೊ ಹಾಗಾಗಿ ಅದನ್ನು ಮಾಡ್ತಾ ಇದೆ. ಇನ್ನು ನಾಳೆ ಪೂಜೆಗೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಟೆ. ಇನ್ನೇನು ಹೊಸ ವರ್ಷ ಕೂಡ ಬರ್ತಾ ಇದೆ, ಅದಕ್ಕೂ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿದೆ. ಅದನ್ನು ಮಾಡೋ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಈ ಉದ್ದಿನ ವಡೆ ಏನಿದೆ, ಉದ್ದಿನ ಲಡ್ಡು ದಯವಿಟ್ಟು ಹೆಣ್ಮಕ್ಳು ದೊಡ್ಡವರಾಗಿರ್ತಾರಲ್ಲ 1 ವರ್ಷ 2 ವರ್ಷ ಅವಾಗವಾಗ ಮಾಡಿ ಕೊಡ್ತಾಯಿದ್ರೆ ಅವ್ರಿಗೆ ತುಂಬ ಒಳ್ಳೆಯದು. ಸೊ ಸುಮಾರು ಜನ ನನಗೆ ಹೇಳಿದ್ದು ಉದ್ದಿನ ಮುದ್ದೆ ಮಾಡಿಕೊಡ್ತಾರೆ, ಅದನ್ನು ಮಾಡಿ, ಅಥವಾ ಉದ್ದಿನ ಬೇಳೆ ಹಾಕಿ ಉದ್ದಿನ ಕಾಳು ಹಾಕಿ ಏನಾದರೂ ಮಾಡಿಕೊಡ್ತಾಯಿರಿ ಅಂತ. ಅದಕ್ಕೆ ಇಲ್ಲಿ 2 ಕಪ್ಪಷ್ಟು ಉದ್ದಿನ ಕಾಳನ್ನು, ಇದು ಒಡೆದಿರೋ ಉದ್ದಿನ ಕಾಳಾದರೆ ಚೆನ್ನಾಗಿರುತ್ತೆ. ಇನ್ನು ಪೌಡರ್, ನೈಸ್ ಪೌಡರ್ ಮಾಡೋಕ್ಕೆ ಮನೇಲಿ ಹೋಲ್ ಉದ್ದಿನದಿತ್ತು, ಅದಕ್ಕೆ ನಾನು ಫುಲ್ ಇದರನ್ನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏನು ತುಪ್ಪ ಏನೂ ಹಾಕಿಲ್ಲ. ಬೇಕಾದರೆ ತುಪ್ಪ ಹಾಕಿ ಫ್ರೈ ಮಾಡಿದ್ರೆ ಅದು ಪೌಡರ್ ಚೆನ್ನಾಗೇ ಆಗುತ್ತೆ, ಏನಾಗೋದಿಲ್ಲ. ಅದು ಕ್ರಿಸ್ಪಿಯಾಗಿ ಬಂದುಬಿಡುತ್ತೆ. ಉದ್ದಿನ ಕಾಳು ಉರಿತಾ ಇದ್ರೇ ಏನು ಘಮ ಘಮ ಅಂತ ಇರುತ್ತೆ. ಇನ್ನು ತುಪ್ಪಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಬೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಬೆಲ್ಲನ ಎಷ್ಟು ಬೇಕೋ ಅಷ್ಟು 2 ಕಪ್ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಸ್ವೀಟ್ ಬೇಕಾಗುತ್ತೋ ಅಷ್ಟು ಬೆಲ್ಲ ತೊಗೊಳ್ಳೋದು. ಇನ್ನು ಕಾಳು ಚೆನ್ನಾಗಿ ತಣ್ಣಗಾದ್ಮೇಲೆ ಈ ಥರ ಕ್ರಿಸ್ಪಿ ಆಗಿಬಿಡುತ್ತೆ. ಪೌಡರ್ ಮಾಡಿದಾಗ ಅದು ನುಣ್ಣಗೆ ಪೌಡರ್ ಆಗುತ್ತೆ. ದೇವ್ರ ಸಾಮಾನೆಲ್ಲ ತೊಳೆದಿದ್ದೆ, ಅದಕ್ಕೆ ಸ್ವಲ್ಪ ಗಂಜಲ ಹಾಕಿ ಎತ್ತಿಡೋಣ ಅಂತ ಹೇಳಿ ಹಾಗೆ ಮಾಡ್ತಾಯಿದ್ದೀನಿ. ಅಂದರೆ ಅಟ್ ಎ ಟೈಮ್ ಎಲ್ಲ ಮಾಡ್ಕೊಳ್ತಾ ಇರ್ತೀನಲ್ಲ, ವಿಡಿಯೋ ಶೂಟ್ ಮಾಡಬೇಕಾದ್ರೆ ಕ್ಲಿಪ್ಸ್ ಎಲ್ಲ ಮಿಕ್ಸ್ ಆಗ್ತಾ ಇರುತ್ತೆ. ಇನ್ನು ಪೌಡರ್ ರೆಡಿ ಆಯಿತು. ಎಷ್ಟು ಸಾಧ್ಯನೋ ಅಷ್ಟು ನೈಸ್ ಪೌಡರ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೇನ್ ಬಂದ್ಬಿಟ್ಟು ಈ ಉದ್ದಿನ ಬೇಳೆಯಲ್ಲಿ ಏನಂತಂದರೆ
ಬೋನ್ ಹೆಲ್ತ್ಗೆ ಸಹಾಯ ಆಗುತ್ತೆ ಅಂತ. ಈಗ ಮಕ್ಕಳಿಗೆ ಸೊಂಟ ನೋವು ಬರಬಾರ್ದು, ಯಾಕೆಂದರೆ ಮುಂದೆ ಫ್ಯೂಚರಲ್ಲಿ ಪ್ರೆಗ್ನೆನ್ಸಿ ಅದೆಲ್ಲ ತುಂಬ ಬರೋದೇ ಬ್ಯಾಕ್ ಪೇಯ್ನ್ ಅಲ್ವಾ. ಅದಕ್ಕೋಸ್ಕರನೇ ಇವಾಗ ಈ ಟೈಮಲ್ಲಿ ಅವ್ರಿಗೆ ಉದ್ದಿನ ಕಾಳನ್ನ ಜಾಸ್ತಿ ಕೊಡೋದಕ್ಕೆ ಹೇಳೋದು. ಸೊ ನಮ್ಗೆ ಅವರೊಬ್ಬರೇ ತಿನ್ನಬೇಕಂತ ಏನೂ ಇಲ್ಲ, ಆದರೆ ಈ ಒಂದು ಟೈಮು ಅವ್ರನ್ನ ಕೇರ್ ಮಾಡೋದು ನಮ್ಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ಹೇಳೋದಷ್ಟೇ. ಅವ್ರಿಗೆ ಇರ್ಬೋದು ವಯಸ್ಸಾಗಿ ಮಂಡಿ ನೋವು ಮುಂದೆ ಅದೆಲ್ಲ ಆಗಬಾರ್ದು ಅಂತಲೂ ಕೂಡ. ಅದ್ರ ಜೊತೆಗೆ ಸ್ಕಿನ್ ಮತ್ತು ಹೇರ್ಗೆ ಕೂಡ ತುಂಬ ಒಳ್ಳೆಯದು ಇದು. ಈಗಿನ ಇದರಲ್ಲಿ ಚೆನ್ನಾಗಿ ಇದು ಮಾಡಿದ್ರೆ ಅದು ಚೆನ್ನಾಗಿ ಆಗ್ತಾರೆ ಅಂತ ಹೇಳಿ ಇನ್ನೇನಿಲ್ಲ, ಪೌಡರ್ಗೆ ಬೆಲ್ಲ ಮಿಕ್ಸ್ ಮಾಡಿದೆ. ಬೆಲ್ಲನೂ ಸ್ವಲ್ಪ ಒಂಚೂರು ಗ್ರೈಂಡ್ ಮಾಡಿಕೊಂಡೆ ನಾನು, ಯಾಕೆ ಅಂತಂದರೆ ಅದು ಮೆಲ್ಟ್ ಆಗೋ ಥರ ಆದರೆ ಚೆನ್ನಾಗಿರುತ್ತೆ. ಇನ್ನು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಹುರಿದಿರೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆ ಬೆಲ್ಲಕ್ಕೂ ಅದಕ್ಕೂ ಉಂಡೆ ಈಸಿಯಾಗಿ ಕಟ್ಬೋದು, ಚೆನ್ನಾಗಾಗುತ್ತೆ. ಟ್ರೈ ಮಾಡಿ. ನಿಮ್ಮ ಮನೇಲಿ ಏನಾದರೂ ಹೆಣ್ಮಕ್ಳಿಗೆ ಮಾಡಿಕೊಡೋ ಆಗಿದ್ರೆ ಈ ಥರ ಉದ್ದಿನ ಲಡ್ಡುನ ಮಾಡಿಕೊಡಿ. ನಾಳೆ ಗಟ್ಟಿಗಾಗುತ್ತೆ. ಚೆನ್ನಾಗಿದೆಯಾ? ಸೂಪರ್ 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 ಸೆ ಸೂಪರ್. ಏನು ಹೇಳು, ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಸೂಪರ್. ಬಿತ್ತಾ ನೀಟಾಗಿ ತಿನ್ನಬೇಕು, ಅದು ಬೆಳಗ್ಗೆ ಗಟ್ಟಿಗಾಗುತ್ತೆ. ಇನ್ನು ನಮ್ಮ ಮನೇಲಿ ಏನೇ ಸ್ವೀಟ್ ಮಾಡಿದ್ರು ಮೊದಲಿಗೆ ಓಡ್ ಬರೋದು ನನ್ನ ಮಗನಿಗೆ ಅದೇ ಚಾಕಿ ಅದೇ ಎಲ್ಲ. ಸೊ ಬರ್ತಿದ್ದಂಗೆ ಬಂದು ಎಮ್ಮಿ ಹಿಂಗೆ ಟೇಸ್ಟ್ ಇದೆ ಅಂತ ಇಬ್ರಿಗೂ ಡಿವೈಡ್ ಮಾಡಿ ಮಾಡಬೇಕು. ಆ್ಯಕ್ಚುಲಿ ಪ್ರಗತಿಗೆ ಅಂತಲೇ ಮಾಡಿದ್ದು ಇದನ್ನು, ಡೈಲಿ ಒಂದು ಲಡ್ಡು ಕೊಡೋಣ ಅಂತ ಹೇಳಿ. ಅದ್ರ ಜೊತೆಗೆ ಇನ್ನೂ ಏನಾದರೂ ಉದ್ದಿನ ಕಾಳು ಹಾಕಿ ಮಾಡೋಂಗಿದ್ರೆ ಮಾಡ್ಬೋದು. ನಮ್ಮ ಮನೇಲಿ ಉದ್ದಿನ ವಡೆ ತುಂಬ ಕಮ್ಮಿ, ಅಂದರೆ ಡೀಪ್ ಫ್ರೈ ಮಾಡೋದು, ಪೂರಿ ಇರ್ಬೋದು, ಉದ್ದಿನ ವಡೆ ಇರ್ಬೋದು, ಇದೆಲ್ಲ ಜಾಸ್ತಿ ಇಷ್ಟಪಡೋದಿಲ್ಲ. ಅವಾಗ ಬೋಂಡಾ ಬಜ್ಜಿ ಬಿಟ್ಟರೆ. ಹೆಂಗದೆ ಹೇಳು, ತಿನ್ಬಿಟ್ಟು ಹೇಳು, ತಿನ್ನು. ಹೆಂಗದೆ? ಹೆಂಗಿದೆ ಚಿನ್ನು? 2 ಬೀಳಲ್ಲಿ ಇಟ್ಕೊಂಡು ತಿಂತಾನೆ ಇವನು, ಅದಕ್ಕೆ ಚೆನ್ನಾಗಿದ್ಯಾ? ಅದು ಇನ್ನೊಂಚೂರು ಏನ್ ಮಾಡ್ಬೇಕಾಯ್ತು ಗೊತ್ತಾ, ಬೇಳೆ ಬೆಲ್ಲ ಹಾಕಿ ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಕೊನೆಯಲ್ಲಿ ಒಂದು ಶ್ಲೋಕನ ಹಾಕೋಣ ಅಂತ ಅಂದ್ಕೊಂಡೆ. ಸರಸ್ವತಿ ಗಾಯತ್ರಿ ಶ್ಲೋಕ. ಓಂ ವಾಗ್ದೇವೈ ಚ ವಿದ್ಮಹೇ ಕಾಮರಾಜಾಯ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಇದರ ಅರ್ಥ ಏನಂತಂದರೆ, ನಮಗೇನಾದರೂ ಬಯಕೆ ಇದ್ದರೆ ಈಡೇರಿಸ್ಕೋಬೇಕು ಅಂತಂದರೆ ಈ ಮಾತಿನ ದೇವಿಯನ್ನು ಧ್ಯಾನ ಮಾಡಬೇಕು ಅಂತ. ಸರಸ್ವತಿ ದೇವಿಯೇ ನಮಗೆ ಜ್ಞಾನ ಕೊಡ್ತಾರಲ್ವಾ. ಸೊ ಹಾಗಾಗಿ ಮಕ್ಕಳಿಗೆ ಇದನ್ನು ಹೇಳಿಸೋದ್ರಿಂದ ಅವರು ಶಿಕ್ಷಣದಲ್ಲಿ ಯಶಸ್ವಿ ಆಗ್ತಾರೆ, ಮತ್ತು ಏನಾದರೂ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಹಾಗೆ ಏನಾದರೂ ಸಾಧಿಸಬೇಕಾದ್ರೆ ಕೂಡ ಇದು ಸಹಾಯ ಆಗುತ್ತೆ ಅಂತ ಹೇಳಿ ಈ ಶ್ಲೋಕನ ಹೇಳಿಸ್ತಾರೆ. ಸೊ ನಿಮ್ಗೇನಾದರೂ ಇದೊಂದು ಶ್ಲೋಕನ ಹೇಳ್ಕೊಡ್ಬೇಕು ಮಕ್ಕಳಿಗೆ ಅಂತಂದರೆ ಖಂಡಿತ ಹೇಳ್ಕೊಡಿ, ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.